ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ 5:30ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವತ್ತಿನ ದಿನ ಈ ಬೊಕ್ಕೆ ಜೊತೆ ಸ್ಟಾರ್ಟ್ ಆಗಿದೆ. ನಂದು ತುಂಬಾ ಚೆನ್ನಾಗಿದೆ ಅಲ್ವಾ? ನನಗೆ ಈ ಥರ ಬೊಕ್ಕೆ ಅಂದರೆ ತುಂಬ ಇಷ್ಟ. ಬಟ್ ತಗೊಳ್ಳೋದು ಅಷ್ಟೊಂದು ಇಷ್ಟ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಅನಿಸ್ತದೆ. ಬಟ್ ಇಷ್ಟ ಅಂತೂ ಹೌದು. ಸೊ ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ನನ್ನ ಮನೆಯವ್ರು ಕೊಟ್ಟಂಥ ಗಿಫ್ಟ್ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಬಂಗಾರಿನ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಅವಳಿಗೆ 6:30ಗೆಲ್ಲ ಸ್ಕೂಲಿಗೆ ಬಿಡಬೇಕಿತ್ತು. ಯಾಕಂದರೆ ಬುಲ್ಬುಲ್ ಇರ್ತದಲ್ವ, ಅದರಿಂದ ಅವಳಿಗೆ ಮೂಡುಬಿದ್ರೆಯಲ್ಲಿ ಒಂದು ಕಾಂಪಿಟೇಷನ್ ಇತ್ತು. ಸೊ ಸ್ಕೂಲಿಗೆ ಬಿಟ್ಟರೆ ಸ್ಕೂಲಿಂದ ಅವರು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಹಾಗಾಗಿ 6:30 ಹಾಗೆ ನಾವು ಸ್ಕೂಲ್ ರೀಚ್ ಆಗಬೇಕಿತ್ತು. ಅವಳು ಇವತ್ತು ಇಡೀ ದಿನ ಇರಲ್ಲ, ಸಂಜೆ ಎಷ್ಟೊತ್ತಾಗ್ತದೋ ಗೊತ್ತಿಲ್ಲ ಬರುವಾಗ. ಹಾಗಾಗಿ ಕೆಲವೊಂದಷ್ಟು ಗಿಫ್ಟ್ಸ್ ಎಲ್ಲ ಮಾಡಿಟ್ಟಿದ್ದಾಳೆ. ಅಂದರೆ ಪೇಪರಲ್ಲಿ ಏನೇನೋ ಕಲರ್ ಪೇಪರಲ್ಲೆಲ್ಲ ಮಾಡಿಟ್ಟಿದ್ದಾಳೆ. ಅದನ್ನು ಅವಳೇ ಓಪನ್ ಮಾಡ್ತಿದ್ದಾಳೆ. ಯಾಕಂದರೆ ನಾವೆಲ್ಲರೂ ಬ್ಯುಸಿ ಇದ್ವಿ, ನಾವು ಕೂಡ ರೆಡಿ ಆಗಬೇಕಿತ್ತಲ್ವ. ಹಾಗಾಗಿ ನಾವು ಬೆಳಿಗ್ಗೆ ಬೇಗ ಎದ್ದು ಮಗುವನ್ನ ಕೂಡ ಎಬ್ಬಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಿಂದ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ. ಮತ್ತೆ ಬರೋದು ಹೋಗೋದು ಅಂದರೆ ಲೇಟ್ ಆಗ್ತದೆ. ನಮ್ಮ ಮನೆಯವರಿಗೂ ಕೆಲಸ ಇರೋದ್ರಿಂದ ಇವಳ ಜೊತೆನೇ ಹೋದರೆ ಬೇಗ ದರ್ಶನ ಮುಗಿಸ್ಕೊಂಡು ಬೇಗ ಬರ್ಬೋದು ಅನ್ನೋ ಕಾರಣಕ್ಕೆ ರೆಡಿ ಆಗ್ತಾ ಇದ್ದೇವೆ. ಹಾಗಾಗಿ ಬಂಗಾರಿ ಕೆಲವೊಂದಿಷ್ಟು ಎಲ್ಲ ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. ಬಟ್ ಅದನ್ನು ನೋಡುವಷ್ಟು ಪುಡ್ಸೊತ್ತು ನಮಗಿರಲ್ಲ, ಅದೇ ಇದಾಗೋದು. ಹಾಗಾಗಿ ಅವಳೇ ಎಲ್ಲ ಓಪನ್ ಮಾಡಿ ತೋರಿಸ್ತಿದ್ದಾಳೆ. ಪುಟ್ಟದಾಗಿ ಏನೋ ಮಾಡಿರ್ತಾಳೆ, ಅವಳಿಗೇನೋ ಖುಷಿ ಅದು ಮಾಡೋದ್ರಲ್ಲಿ. ನೋಡಿ ಕೆಲವೊಂದಿಷ್ಟೆಲ್ಲ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಬರೀತಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಗೆ 6:30 ಆಗ್ತಾ ಬಂತು ಸ್ನೇಹಿತರೆ. ಬಂಗಾರಿನ ಸ್ಕೂಲಿಗೆ ಬಿಡಬೇಕಿತ್ತು, ಕರೆಕ್ಟ್ ಟೈಮಿಗೆ ಬಸ್ ಹೊರಡೋದಿತ್ತು. ಹಾಗಾಗಿ ನಾವು ಹೊರಟ್ವಿ. ನನ್ನ ಚಿನ್ನ ನೋಡಿ ಕಾರ್ ಗ್ಲಾಸಲ್ಲಿ ಕೂಡ ಅಷ್ಟೇ ಬರಿತಾ ಇರ್ತಾನೆ. ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಬರೀತಾನೆ. ನಾವು ಕೂಡ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿದ್ದಾಯಿತು. ಬಂಗಾರಿನ ಕೂಡ ರೆಡಿ ಮಾಡಿಸಿದ್ದಾಯಿತು. ಅವಳಿಗೆ ಬ್ರೇಕ್ಫಾಸ್ಟ್ ಏನೂ ಕೊಡೋದಿರಲಿಲ್ಲ, ಸ್ಕೂಲಲ್ಲೇ ಇತ್ತು. ಸ್ಕೂಲಿಗೆ ಕರೆಕ್ಟ್ ಟೈಮಿಗೆ ಬಿಟ್ಟರೆ ಆಯಿತು ಅಂತಿತ್ತು. ಸೊ ಹಾಗಾಗಿ ಅವಳನ್ನು ಡ್ರಾಪ್ ಮಾಡಿ ಸ್ಕೂಲಿಗೆ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗಂತೂ ಬೆಳಿಗ್ಗೆ ಸಿಕ್ಕಾಪಟ್ಟೆ ಚಳಿ ಇರ್ತದೆ, ಹಾಗೆ ಮಧ್ಯಾಹ್ನ ಆಗ್ತಾ ಅಷ್ಟೇ ಬಿಸಿಲು ಕೂಡ ಇರ್ತದೆ. ಸೊ ಬಂಗಾರಿಗೆ ಸ್ಕೂಲಿಂದ ಮೂಡುಬಿದ್ರೆಗೆ ಬಸ್ಸಲ್ಲಿ ಹೋಗೋದ್ರಿಂದ ಚಳಿ ಆಗಬಹುದು ಅನ್ನೋ ರೀಸನಿಗೆ ಸ್ವೆಟ್ರೆಲ್ಲ ಹಾಕಿ ಕಳಿಸಿದ್ದೇನೆ. ಅದೆಷ್ಟೊತ್ತು ಇಟ್ಕೊತಾಳೋ ಗೊತ್ತಿಲ್ಲ. ನಮ್ಮ ಮುಂದೆ ಅಂತೂ ಹಾಕ್ಕೊಂಡಿರ್ತಾಳೆ, ಆಮೇಲೆ ಎಡ್ತಿರ್ತಾಳೆ. ನೀವು ನೋಡ್ತಿರ್ಬೋದು 6:30 6:45ಗೆಲ್ಲ ಎಷ್ಟು ಕತ್ಲು ಇದೆ, ಹಾಗೆ ಮಿಸ್ಟ್ ಕೂಡ ಇದೆ ಅಂತ ನೋಡ್ತಿರ್ಬೋದು. ಇಲ್ಲೇ ಒಳ್ಳೆ ಚಿಕ್ಕಮಂಗ್ಳೂರು ಹೋದ ಹಾಗೆ ಫೀಲ್ ಆಗ್ತಾ ಉಂಟು. ತುಂಬ ಚಳಿ ಕೂಡ ಇದೆ. ಹಾಗೆ ಧರ್ಮಸ್ಥಳದಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಅಂದರೆ ಜಾನ್ವರಿ ಡಿಸೆಂಬರಲ್ಲೆಲ್ಲ ಶಬರಿಮಲೆಗೆ ಹೋಗೋರೆಲ್ಲ ತುಂಬ ಜನ ಇರ್ತಾರಲ್ವ, ಎಲ್ಲರೂ ಸಾಧಾರಣ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹಾಗಾಗಿ ಅನಿಸ್ತದೆ ಸಿಕ್ಕಾಪಟ್ಟೆ ರಶ್ ಕೂಡ ಇದೆ. ನನ್ನ ಮಗಳನ್ನು ಕೂಡ ಧರ್ಮಸ್ಥಳ ಸ್ಕೂಲಲ್ಲೇ ಬಿಟ್ಟು ಹೋಗೋಣ, ಅವರು ಉಜಿರೆಯಲ್ಲಿ ಬಿಡಿ ಅಂತ ಹೇಳಿದರು. ಬಟ್ ನಾವು ಈ ಕಡೆ ಬರಲಿಕ್ಕೆ ಇದ್ದಿದ್ದರಿಂದ ನಾವು ಧರ್ಮಸ್ಥಳದಲ್ಲೇ ಸ್ಕೂಲಿಗೆ ಬಿಟ್ವಿ. ಸ್ಕೂಲಿಗೆ ಬಿಟ್ಟು ನಂತರ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ದೇವಸ್ಥಾನದಲ್ಲಿ ಕೂಡ ನೋಡ್ಬೋದು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನಿನ್ನೆ ಫಂಕ್ಷನ್ ಇತ್ತಲ್ವ, ಉಪರಾಷ್ಟ್ರಪತಿಗಳು ದೇವಸ್ಥಾನಕ್ಕೆ ಬಂದಿದ್ರಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನಂತರ ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಒಂದು ಗಣಪತಿ ದೇವಸ್ಥಾನ ಉಂಟು, ಅಲ್ಲಿಗೂ ಹೋಗಿ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನಾವಿವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಮನೆಯವರು ಇಲ್ಲೇ ಕೆಲಸ ಮಾಡೋದ್ರಿಂದ ನಮಗೆ ದರ್ಶನ ಬೇಗ ಆಗ್ತದೆ. ಕ್ಯೂ ಅಲ್ಲಿ ಹೋಗಬೇಕು, ತುಂಬ ಹೊತ್ತು ನಿಲ್ಲಬೇಕು ಅನ್ನೋದು ಇರಲ್ಲ. ಹಾಗೆ ನಿನ್ನೆ ಅಷ್ಟೇ ಕ್ಯೂ ಕಾಂಪ್ಲೆಕ್ಸ್ ಓಪನ್ ಆಯಿತಲ್ವ, ಶ್ರೀ ಸಾನ್ನಿಧ್ಯ, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ ನಾವು. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವರು ಇದನ್ನೆಲ್ಲ ನೋಡಿದ್ದಾರೆ, ಅಂದರೆ ಕೆಲಸ ಮಾಡುವಾಗೆಲ್ಲ ಹೋಗ್ತಾ ಇರ್ತಾರೆ. ಬಟ್ ನಾವು ನೋಡಿರಲ್ಲ ಅಲ್ವಾ ಅಂತ ಹೇಳಿ ಕರ್ಕೊಂಡು ಹೋದರು. ನೋಡಿ ಅಂತೂ ನನಗೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತಿರುಪತಿಗಿಂತನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅಲ್ಲಿ ಮಕ್ಕಳಿಗೆ ಫೀಡಿಂಗ್ ರೂಮು, ಹಾಗೆ ಮಕ್ಕಳು ಚೇಂಜ್ ಮಾಡುವಂಥ ರೂಮು, ಕ್ಯಾಂಟೀನು ಎಲ್ಲ ಒಳಗಡೆ ಇದೆ. ಸೀಟಿಂಗ್ ಅಂತೂ ತುಂಬ ಅಂದರೆ ತುಂಬ ಇದೆ. ಹಾಗೆ ಡೆಕೋರೇಷನ್ ಕೂಡ ಹಾಗೆ ಇತ್ತು, ಹೂವು ಹಾಗೆ ಆನೆ ಎಲ್ಲವೂ ಹಾಗೆ ಇತ್ತು. ನೋಡಿಕೊಂಡು ಒಂದಷ್ಟು ಫೋಟೋ ತಕ್ಕೊಂಡು ಬಂದ್ವಿ. ಬರ್ತಾ ಒಂದು ಟೀ ಕುಡ್ಕೊಂಡು ಬಂದ್ವಿ. ಮನೆಗೆ ಬಂದವಳೇ ದೋಸೆ ಮಾಡೋಕ್ಕೆ ಶುರು ಮಾಡಿದೆ ಸ್ನೇಹಿತರೆ. ನನ್ನ ಮಗನೂ ಹಸಿವು ಅಂತಿದ್ದ. ಜೊತೆಗೆ ನಮ್ಮ ಮನೆಯವರು ಕೂಡ ತಿಂಡಿ ತಿಂದು ಕೆಲಸಕ್ಕೆ ಹೋಗೋದಿತ್ತು. ಹಾಗಾಗಿ ಅವರಿಗೂ ದೋಸೆ ಮಾಡಿಕೊಟ್ಟೆ, ಚಿನ್ನಗೂ ದೋಸೆ ಮಾಡಿಕೊಟ್ಟು ಇಬ್ಬರಿಗೂ ತಿನ್ನೋಕ್ಕೆ ಕೊಟ್ಟು
ನಾನು ಕೂಡ ದೋಸೆ ತಿಂದೆ ಸ್ನೇಹಿತರೆ. ನನ್ನ ಚಿನ್ನಗೆ ದೋಸೆ ಅಂದರೆ ಇಷ್ಟ. ದೋಸೆ ಉಂಟು ಅಂದರೆ ಅವನಿಗೆ ಸ್ವಲ್ಪ ಹಸಿವು ಬೇಗ ಆಗ್ತದೆ. ಬೇರೆ ಏನೇ ತಿಂಡಿ ಇದ್ದರೂ ಅವನಿಗೆ ಇಷ್ಟ ಆಗಲ್ಲ, ಊಟ ಇಷ್ಟಪಡ್ತಾನೆ. ಅದೇ ದೋಸೆ ಅಂದರೆ ಮಾತ್ರ ಇಷ್ಟಪಟ್ಟು ತಿಂತಾನೆ. ಅದ್ರ ಜೊತೆಗೆ ಬೇಳೆ ಸಾರೋ ಸೊಪ್ಪು ಸಾರೋ ಇರಬೇಕು, ಅವನಿಗೆ ತುಂಬ ಇಷ್ಟ ಆಗ್ತದೆ. ಸೊ ಅವನಿಗೆ ದೋಸೆ ಮಾಡಿಕೊಟ್ಟೆ. ಸ್ಕೂಲಿಗಂತೂ ಇವತ್ತು ಹೋಗಲ್ಲ, ಯಾಕಂದರೆ ನನ್ನ ಮಗಳು ಬೇಗನೆ ಹೋಗಿದ್ದಾಳಲ್ವ, 6:30ಗೆ ಹೋಗಿದ್ದಾಳೆ. ಇವನನ್ನಾದರೆ ಮತ್ತೆ 8 o'clock 9 o'clock ಹಾಗೆ ಬಿಡಬೇಕಿತ್ತು. ಮತ್ತು ಅವನು ಒಬ್ಬನೇ ಹೋಗಲಿಕ್ಕಿಲ್ಲ, ಸ್ಕೂಲಲ್ಲಿ ಅಳ್ಬೋದು ಅನ್ನೋ ರೀಸನಿಗೆ ಸ್ಕೂಲಿಗೆ ಇವತ್ತು ಕಳಿಸಿಲ್ಲ. ಇವತ್ತು ನನ್ನ ಜೊತೆನೇ ಇವನು. ಮನೇಲಿದ್ದರೆ ತುಂಬ ಪೋಖರಿ ಮಾಡ್ತಾನೆ. ಇವಾಗ ತಿಂಡಿ ತಿಂದಾಗಿದ್ದೆ ಕಿಂಡರ್ ಜಾಯ್ ತಿಂದ್ಕೊಂಡು ಕೂತಿದ್ದಾನೆ. ಅದೇ ಬೈತಾ ಇದ್ದೆ. ಬಟ್ ಏನು ಬೈದರೂ ಪ್ರಯೋಜನ ಇಲ್ಲ. ಕಿಂಡರ್ ಜಾಯ್ ಅಂದರೆ ತುಂಬ ಇಷ್ಟ ಅವನಿಗೆ, ತಿಂತಾನೇ ಇರ್ತಾನೆ. ಹಾಗೆ ಬೇರೇನೂ ಕೆಲಸ ಇದ್ದಿಲ್ಲ ಸ್ನೇಹಿತರೆ, ಸುಮ್ಮನೆ ಕೂತಿದ್ದೆ. ಅಂದರೆ ಅಡುಗೆ ಕೂಡ ಮಾಡೋಕ್ಕೆ ಇರಲಿಲ್ಲ. ನಾನು ಮತ್ತು ಮಗ ಇಬ್ಬರೇ ಇದ್ದಿದ್ದಲ್ವ, ನಮ್ಗೆ ಅಡುಗೆ ಇತ್ತು, ಸಂಜೆಗೂ ಮಾಡಲಿಕ್ಕೆ ಇರಲಿಲ್ಲ. ಹಾಗಾಗಿ ಸಂಜೆ ಆಗ್ತಾ ಒಂದು ಸ್ವಲ್ಪ ಪಾಯಸ ಮಾಡಿದೆ. ನಾವು ಯಾವಾಗಲೂ ಈ ಸೇಮಿಗೆ ಪಾಯಸನೇ ಮಾಡೋದು. ಇವತ್ತು ಇದಕ್ಕೆ ಸ್ವಲ್ಪ ಸಾಗು ಸಬ್ಬಕ್ಕಿ ಅಂತಾರಲ್ವ, ಅದು ಹಾಕಿ ಪಾಯಸ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಪಾಯಸ ಮಾಡಿ ದೇವರಿಗೆ ಸ್ವಲ್ಪ ನೈವೇದ್ಯ ಇಟ್ಟು ಅದು ಉಳಿದಿದ್ದು ಪಾಯಸನ ಇಟ್ಕೊಂಡು ನಾವಿವಾಗ ಹೊರಟಿದ್ದು ಮನೆ ಕಡೆಗೆ. ಇವತ್ತು ಸ್ವಲ್ಪ ಬೇಗನೆ ಹೊರಡೋಣ ಅಂತೇಳಿ ನಮ್ಮ ಮನೆಯವ್ರು ಹೇಳಿದರು. ಬಟ್ ಏನು ಮಾಡೋದು, ಬಂಗಾರಿ ಬರೋದು ಲೇಟ್ ಆಯಿತು. 6:30 ಆಯಿತು ಅವಳು ಬರ್ತಾ. ಅವಳು ಬಂದು ಸ್ನಾನ ಮಾಡಿ ಮತ್ತೆ ರೆಡಿಯಾಗಿ ಹೋಗುವಷ್ಟರಲ್ಲಿ 6:45 7 o'clock ಹತ್ತಿರ ಆಯಿತು. ಸೊ ಅವಳನ್ನು ಕರ್ಕೊಂಡು ನಾವು ಬಂದಿದ್ದು ನನ್ನ ಫೇವ್ರೆಟ್ ಜಾಗ ಅಂತ ಹೇಳ್ಬೋದು, ಶ್ರೀ ಕ್ಷೇತ್ರ ಕಟೀಲಿಗೆ. ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ತುಂಬ ಇಷ್ಟಪಡುವಂಥ ಜಾಗ, ನನಗೆ ತುಂಬ ನೆಮ್ಮದಿ ಕೊಡುವಂಥ ಜಾಗ ಅಂತ ಹೇಳ್ಬೋದು. ಬೇರೆಲ್ಲೂ ಸಿಗದಂತಹ ನೆಮ್ಮದಿ, ಬೇರೆ ಯಾರ ಜೊತೆ ಇದ್ದರೂ ಸಿಗದಂತಹ ಖುಷಿ ನನಗೆ ಇಲ್ಲಿಗೆ ಬಂದಾಗ ಸಿಗ್ತದೆ. ಇಲ್ಲಿರುವಾಗ ನಂಗೆ ಅಷ್ಟೇ ಖುಷಿ ಆಗ್ತದೆ. ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟಪಡುವಂತಹ ಜಾಗ ಅಂತ ಹೇಳ್ಬೋದು. ತುಂಬ ಇಷ್ಟಪಡುವಂತಹ ದೇವಸ್ಥಾನ. ನನಗೆ ದೂರ ದೂರದ ದೇವಸ್ಥಾನಗಳಿಗೆ ಹೋಗಬೇಕು, ಬೇರೆ ಬೇರೆ ಪ್ಲೇಸಿಗೆ ಹೋಗಬೇಕು ಅಂತ ಆಸೆಗಳೇನಿಲ್ಲ. ನನಗೆ ಕಟೀಲಿಗೆ ಬರಬೇಕು, ಧರ್ಮಸ್ಥಳಕ್ಕೆ ಹೋಗಬೇಕು, ಇದೇ ಥರ ಇರೋದು. ಹತ್ತಿರ ಯಾವುದಿದೆ ಹಾಗೆ ನಾನು ತುಂಬ ಇಷ್ಟಪಡುವ ಜಾಗ ಯಾವುದು ಅಲ್ಲಿಗೆ ಹೋಗಬೇಕು. ಸೊ ನಮ್ಮ ಮನೆಯವ್ರ ಹತ್ರ ಹೇಳಿದ್ದೆ, ಅವರು ಕೂಡ ಕರ್ಕೊಂಡು ಬಂದರು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಸುಮ್ಮನೆ ಅಲ್ಲೇ ಕೂತಿದ್ವಿ ನಾವು. ನಂತರ ಹೊರಗಡೆ ಬರ್ತಾನೆ ಯಕ್ಷಗಾನ ಆಗ್ತಿತ್ತು ಸ್ನೇಹಿತರೆ. ಮತ್ತೆ ಹೇಳಬೇಕಾ, 1 ಗಂಟೆ ಕೂತು ನೋಡಿದ್ವಿ ಯಕ್ಷಗಾನ. ನೋಡಿದಾಗ ಒಂದನೇ ಮರಗಳು ಬಿದ್ದಿದೆ. ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ ಸ್ನೇಹಿತರೆ. ಮನೆಯಲ್ಲಿ ನೋಡಿದರೆ ಕೇಕ್ ತಂದಿಟ್ಟಿದ್ರು ನನ್ನ ಮೈದ್ನ. ಹಾಗಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಈ ಥರ ಕೇಕ್ ತಂದು ಈ 11 ವರ್ಷದಲ್ಲಿ ಫಸ್ಟ್ ಟೈಮ್ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್ ಕಟ್ಟಿಂಗ್ ಮೂಲಕ ನಡೀತಾ ಇರೋದು. ಇಲ್ಲಂತಂದರೆ ಹಾಗೆ 1 ವರ್ಷನೇನೋ ನಾನೇ ಮನೇಲಿ ಕೇಕ್ ಮಾಡಿದ್ದೆ, ಬಿಟ್ಟರೆ ನಮ್ಮ ಮನೆಯವರು ಕೇಕ್ ತರಲ್ಲ, ನಾನು ಕೇಕ್ ತರಲ್ಲ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಏನೂ ಇರಲ್ಲ, ಏನಾದರೂ ಅಡುಗೆ ಮಾಡ್ತೇವೆ. ಸೊ ಇವತ್ತು ಅಡುಗೆ ಏನಿಲ್ಲ, ರಾತ್ರಿ ಊಟ ಕೂಡ ಅಷ್ಟೇ ಅತ್ತೆ ಮನೆಯಲ್ಲೇ ಆಯಿತು. ಚೆನ್ನಾಗಿ ಸ್ಪೆಷಲ್ ಮಾಡಿದರು ವೆಜ್ಜಲ್ಲೇ. ಸೊ ಊಟ ಮಾಡಿದ್ವಿ, ಲೇಟಾಗಿತ್ತು, ಅಲ್ಲೇ ಮಲ್ಕೊಂಡ್ವಿ. ಬೆಳಿಗ್ಗೆ ಬೇಗ ಎದ್ದು ಬಂದ್ವಿ ನಾವು, ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಇತ್ತಲ್ವ. ನೈಟೇ ಬರೋದಂತ ಅಂದ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ನಂತರ ಊಟ ಎಲ್ಲ ಮಾಡಿ ಮಲಗುವಷ್ಟೊತ್ತಿಗೆ 11 ಗಂಟೆನೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ವಾಪಸ್ ಬರೋಕ್ಕೆ ಹೋಗಲಿಲ್ಲ. ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಸ್ನೇಹಿತರೆ. ಈ ವ್ಲಾಗ್ ಇಷ್ಟೇ ಸ್ನೇಹಿತರೆ, ನಮ್ಮ ಆ್ಯನಿವರ್ಸರಿ ವ್ಲಾಗ್ ಇದ್ದು. ತುಂಬ ಸ್ಪೆಷಲ್ ಡೇ ನನಗೆ, ಹಾಗೆ ಸ್ಪೆಷಲ್ ಆಗಿತ್ತು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.